ಅಂದರೆ ಪ್ರತಿಯೊಬ್ಬರ ಹಬ್ಬ. ನಗರದಲ್ಲಿ ಕರೋಲ್ ಹಾಡುತ್ತಾ ಸಂಭ್ರಮಿಸಿದ ಕ್ರೈಸ್ತರು. ಕ್ರಿಸ್ಮಸ್ ಬರುತ್ತಿದ್ದಂತೆ ಕ್ರೈಸ್ತರಿಗೆ ಇದು ಸಂತೋಷ ಸಮೃದ್ಧಿಯ ಆಚರಣೆಯ ಹಬ್ಬ. ಈ ಕುರಿತಂತೆ ನ್ಯೂ ಅಪೋಸ್ತಲಿಕ್ ಚರ್ಚ್ ಮಂಗಲ್ಪೇಟ್ ಬೀದರ್ ಪಾಸ್ಟರ್ ಹಾಗೂ ಸೇವಕರು ಮತ್ತು ಕ್ರೈಸ್ತ ಮುಖಂಡರು, ಹಿರಿಯರು, ಕಿರಿಯರು ಸೇರಿ ಮಧ್ಯರಾತ್ರಿ ಮನೆ ಮನೆಗೆ ತೆರಳಿ ಕರೋಲ್ ಸಿಂಗ್ ಹಾಡುತ್ತಾ ಕುಣಿದು ಕುಪ್ಪಳಿಸಿ ಯೇಸು ಕ್ರಿಸ್ತರ ಹುಟ್ಟಿದ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಾಸ್ಟರ್ ಅವರು, ಯೇಸು ಕ್ರಿಸ್ತನ ಜನ್ಮವನ್ನ ನೆನಪಿಟ್ಟುಕೊಳ್ಳುವ ಸಲುವಾಗಿ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಲಾಗುತ್ತದೆ. ಡಿಸೆಂಬರ್ ತಿಂಗಳು ಬಂತೆಂದ್ರೆ ಸಾಕು, ಕ್ರಿಸ್ಮಸ್ ಸಮೀಪಿಸುತ್ತಿದೆ ಎಂದರ್ಥ. 2000 ವರ್ಷಗಳ ಹಿಂದೆ ಯೇಸು ಗೋದಲಿಯಲ್ಲಿ ಮಾತೆ ಮೇರಿ ಹಾಗೂ ಜೋಸೆಫರ ಪುತ್ರನಾಗಿ ಡಿಸೆಂಬರ್ ತಿಂಗಳಲ್ಲಿ ಮಧ್ಯರಾತ್ರಿ ಜನಿಸಿದರು. ಆದ್ದರಿಂದ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಲಾಗುತ್ತದೆ. ಮತ್ತು ಕ್ರಿಸ್ಮಸ್ ಹಬ್ಬ ಎಂದರೆ ಬರೀ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮಾತ್ರವಲ್ಲ, ಎಲ್ಲಾ ಜನರು ಆಚರಿಸುವ, ಸಂಭ್ರಮಿಸುವ ಹಬ್ಬವಾಗಿದೆ. ಕ್ರಿಸ್ಮಸ್ ಎಂದರೆ ಒಂದು ರೀತಿ ಮನಸ್ಸಿಗೆ ಉಲ್ಲಾಸವನ್ನ ನೀಡುತ್ತದೆ. ವರ್ಷಾಂತ್ಯದಲ್ಲಿ ಆಚರಿಸಲಾಗುವ ಈ ಹಬ್ಬ ಒಂದು ರೀತಿಯ ಸಂಪ್ರದಾಯವನ್ನ ತಿಳಿಯುವ ಹಾಗೂ ಅಳವಡಿಸಿಕೊಳ್ಳುವ ಹಬ್ಬವಾಗಿದೆ. ಕ್ರಿಸ್ಮಸ್ ಸಂಭ್ರಮದ ಸಮಯ. ಕುಟುಂಬಸ್ಥರು ಮತ್ತು ಸ್ನೇಹಿತರು ಹಬ್ಬಗಳನ್ನು ಆನಂದಿಸಲು ಒಟ್ಟಿಗೆ ಸೇರುತ್ತಾರೆ. ಕ್ರಿಸ್ಮಸ್ಸಿಗೆ ಸಂಬಂಧಿಸಿದ ಹಲವಾರು ಆಚರಣೆಗಳಿವೆ. ಜನರು ಕರೋಲ್ಗಳನ್ನು ಹಾಡುತ್ತಾರೆ, ನಿರ್ಗತಿಕರಿಗೆ ದಾನ ಮಾಡುತ್ತಾರೆ. ಕ್ರಿಸ್ಮಸ್ ಮುನ್ನಾ ದಿನದಂದು ಚರ್ಚ್ನಲ್ಲಿ ಮಧ್ಯರಾತ್ರಿಯ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ, ಕುಕಿಗಳನ್ನು ತಯಾರಿಸುತ್ತಾರೆ ಮತ್ತು ಪ್ರೀತಿ ಪಾತ್ರರ ಜೊತೆ ದಿನವನ್ನ ಕಳೆಯುತ್ತಾರೆ. ಹೀಗೆ ಹಲವಾರು ವಿಷಯಗಳ ಜೊತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವುದರ ಜೊತೆಗೆ ಸಂತೋಷ ವ್ಯಕ್ತಪಡಿಸುತ್ತಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸಿ ಮಾತನಾಡಿದರು. ಕರೋಲ್ ಕಾರ್ಯಕ್ರಮಕ್ಕೆ ಭಾಗಿಯಾದ ಸೇವಕರು, ಕ್ರೈಸ್ತ ಮುಖಂಡರು, ಹಿರಿಯರು, ಕಿರಿಯರಿಗೆ ಧನ್ಯವಾದ ತಿಳಿಸಿದರು. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್ ದಾಧನು, ಚಿಕ್ಕಿ ನ್ಯೂಸ್ ಕನ್ನಡ, ಬೀದರ್. ನಾವು ಈ ಕ್ರಿಸ್ಮಸ್ ಕ್ಯಾರಲ್ ಅನ್ನು ಪ್ರತಿ ವರ್ಷವೂ ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನ ತಿಳಿಸೋದಕ್ಕೋಸ್ಕರ ಪ್ರತಿ ಮನೆಗೂ ನಾವು ರಾತ್ರಿಯ ಸಮಯದಲ್ಲಿ ಈ ಒಂದು ಶುಭ ಸಂದೇಶವನ್ನು ತೆಗೆದುಕೊಂಡು ಹೋಗುತ್ತೇವೆ. ಯಾವ ರೀತಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವತಾರದಲ್ಲಿ ಜನಿಸಿ ಬಂದಂಥ ಸಮಯದಲ್ಲಿ ದೇವದೂತರು ಕುರುಬರಿಗೆ ತಮ್ಮ ಯೇಸು ಕ್ರಿಸ್ತನ ಜನನದ ಶುಭವರ್ತಮಾನ ತಿಳಿಸಿದ ಅದೇ ಪ್ರಕಾರ ನಾವು ಸಹ ತಿಳಿಸುತ್ತಾ ಈ ಒಂದು ಕ್ಯಾರಲ್ ಮೂಲಕ ಜನರ ಮನೆಗಳಿಗೆ ನಾವು ಸ್ಪರ್ಶಿಸಿ ಅವರಿಗೆ ಆನಂದದ, ಸಂತೋಷದ ಒಂದು ಸಡಗರದ ಹಬ್ಬವನ್ನು ಆಚರಿಸೋದಕ್ಕೋಸ್ಕರ ನಾವು ಪ್ರೋತ್ಸಾಹಿಸ್ತೇವೆ. ಮತ್ತು ಅದು ಮಾತ್ರ ಅಲ್ಲದೆ ಈ ಒಂದು ಹಬ್ಬವು ಎಲ್ಲರಿಗೂ ಸುಖ ಶಾಂತಿ ತರುವಂಥ ಒಂದು ಸಮಾಧಾನದ ಹಬ್ಬವಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಆನಂದದಿಂದ ಅದನ್ನು ಆಚರಿಸೋದಕ್ಕೋಸ್ಕರ ನಮ್ಮ ಸಭೆ, ನ್ಯೂ ಅಪೋಸ್ತಲಿಕ್ ಚರ್ಚ್ ಸಭೆ ವತಿಯಿಂದ ನಾವು ಈ ಒಂದು ಕ್ಯಾರಲ್ ತಂಡವನ್ನು ಮಾಡುವವರಾಗಿದ್ದೇವೆ. ಅದಕ್ಕೂ ಯಾವ ಊರು ಸರ್? ಇದು ಬೀದರ್ ಸೆಂಟ್ರಲ್ ಚರ್ಚ್, ನ್ಯೂ ಅಪೋಸ್ತಲಿಕ್ ಚರ್ಚ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶೆಪರ್ಡ್ ವಿಜಯ್ ಕುಮಾರ್ ಯೇಸುದಾಸ್ ಮತ್ತು ಈ ಚರ್ಚ್ ಯೌನಸ್ಥರ ಒಂದು ಕ್ಯಾರಲ್ ತಂಡವಾಗಿದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.